ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಹೇಳ್ತಿರ್ತಕ್ಕಂಥ ಈ ಸಂಚಿಕೆಯ ತಾತ್ಪರ್ಯವನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋತೀರಿ. ಜೊತೆಗೆ ಜೀವನದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅನ್ನೋ ಒಂದು ಸಂದೇಶವನ್ನು ಈ ಸಂಚಿಕೆಯ ಮುಖಾಂತರ ನಾನು ನಾಡಿನ ಸಮಸ್ತ ಜನತೆಗೆ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ಮಾಡ್ತಾಯಿದ್ದೇನೆ. ಯಾಕಂದರೆ ಪಾಪಿಗಳ ಲೋಕದಲ್ಲಿ ಯಾರು ಎಷ್ಟೇ ದೊಡ್ಡ ರೌಡಿ ಆದರೂ ಕೂಡ ಅವನು ಕೊನೆಗೆ ಸಾಯೋದು ಮಾತ್ರ ಸಹಜ ಸಾವಲ್ಲ, ಅದು ಅಸ್ವಾಭಾವಿಕ ಸಾವು. ಹಾಗೂ ವಿರೋಧಿಗಳೇ ಅವನನ್ನು ಮಟ್ಟ ಹಾಕಿ ಕೊಲೆ ಮಾಡುವಂಥ ಒಂದು ಸಾವು. ಆ ಸಾವು ಯಾರಿಗೆ ಬೇಕು? ಸಾವನ್ನು ಗೆದ್ದು ಬದುಕ್ತೀನಿ ಅನ್ನುವಂಥ ಈ ಒಬ್ಬ ಇಂಥ ಕೊಲೆಗಡುಕರಿಗೆ ನಿಜಕ್ಕೂ ಕೊಟ್ಟ ಈ ಒಂದು ಸಂಚಿಕೆ ಪಾಠ ಅನ್ನುವ ಒಂದು ವಿಷಯ ನನಗೆ ಮನವರಿಕೆ ಆಯಿತು. ಹೀಗಿರುವಾಗ ನಾನೇನು ಇದನ್ನು ನಿಜಕ್ಕೂ ಕೂಡ ಹೆಚ್ಚಿಗೆ ಎಳೆಯಲಿಕ್ಕೆ ಹೋಗೋದಿಲ್ಲ. ಇದನ್ನು ನೀವೆಲ್ಲರೂ ಕೂಡ ನೋಡಿರಿ. ಯಾಕಂದರೆ ಇದನ್ನು ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಈ ಒಂದು ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಈ ಕುಖ್ಯಾತ ರೌಡಿಯ ಒಂದು ನಿಜ ಸ್ವರೂಪ ನಿಮಗೆ ಅರ್ಥ ಆಕೈತಿ. ಯಾಕಂದ್ರೆ ಈ ಕುಖ್ಯಾತ ರೌಡಿ ನಿಜಕ್ಕೂ ಕೂಡ ಕರ್ನಾಟಕದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರನ್ನೇ ಆಳಿರ್ತಕ್ಕಂಥ ಒಬ್ಬ ಡಾನ್. ಈ ಡಾನನ ಒಂದು ಯಶೋಗಾದೆ ಅಂತಿರೋ ಅಥವಾ ಮತ್ತೇನಂತಿರೋ ಅದನ್ನು ನಿಮಗೆ ಬಿಟ್ಕೊಡ್ತೀನಿ. ಅದನ್ನು ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಬಯಸಿದ್ದೀನಿ. ಈ ಒಬ್ಬ ರೌಡಿ ಅಂದ್ರೆ ಭೂಗತ ಲೋಕದ ಅನಭಿಷಿಕ್ತ ಚಕ್ರವರ್ತಿ. ಇವನು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿರ್ತಾನೆ. ಇವನ ಕುಟುಂಬ ಒಂದು ಸುಸಂಸ್ಕೃತ ಕುಟುಂಬ ಅಂತ ಹೇಳ್ತಾರೆ. ಯಾಕಂದರೆ ಇವನ ತಂದೆ ತಾಯಿಗಳು ಸುಸಂಸ್ಕೃತರು. ಜೊತೆಗೆ ಇವನು ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯಗಳು ಎಂಥವು ಅಂತಂದರೆ, ಇವನು ಮುಂಗೋಪಿಯಾಗಿದ್ದ. ಜೊತೆಗೆ ತಂದೆ ತಾಯಿಗಳ ಮಾತನ್ನು ಕೂಡ ಕೇಳ್ತಾ ಇರಲಿಲ್ಲ. ಜೊತೆಗೆ ಸ್ನೇಹಿತರ ಜೊತೆಗೆ ಯಾವತ್ತೂ ಕೂಡ ಜಗಳ ಆಡೋದು, ಅವರನ್ನು ಹೊಡೆಯೋದು ಬಡಿಯೋದು ಮಾಡ್ತಾಯಿದ್ದ. ಹೀಗಿರುವಾಗ ಇವನನ್ನು ವಿದ್ಯಾಭ್ಯಾಸಕ್ಕಾಗಿ ಅವರ ತಂದೆ ತಾಯಿಗಳು ಶಿವಮೊಗ್ಗಕ್ಕೆ ಕಳಿಸ್ತಾರೆ. ಶಿವಮೊಗ್ಗದಲ್ಲಿ ವಿದ್ಯಾಭ್ಯಾಸ ಮಾಡಿ ಆನಂತರ ಅವನು ಊರಿಗೆ ಬಂದರೂ ಕೂಡ ಅವನು ಸುಧಾರಿಸೋದೇನಿಲ್ಲ. ಹೀಗಿರುವಾಗ ಅವನಿಗೆ ಶಿಕಾರಿಪುರದಲ್ಲಿ ಒಬ್ಬ ತರುಣಿ ಇವನನ್ನು ಪ್ರೀತಿಸ್ತಾಳೆ. ಇವನೇ ಪ್ರೀತಿಸ್ತಾನೆ. ಪ್ರೀತಿಸಿ ಅವರೇನು ಇನ್ನೇನು ಮದುವೆ ಮಾಡ್ಕೊಳ್ತೀನಿ ಅನ್ನುವಂಥ ಒಂದು ಸಂದೇಶವನ್ನು ಆ ಯುವತಿಗೆ ಹೇಳಿದಾಗ, ಇಲ್ಲ, ನೀನು ಮೊದಲು ನಿನ್ನ ಜೀವನದಲ್ಲಿ ಸೆಟ್ಲ್ ಆಗು, ಆಮೇಲೆ ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಇವನಿಂದ ದೂರ ಆಗ್ತಾಳೆ. ಹಾಗೂ ಮನೆಯವರು ಕೂಡ ಇವನನ್ನು ಮನೆಗೆ ಸೇರಿಸೋದಿಲ್ಲ, ಇವನನ್ನು ಹೊರಗೆ ಹಾಕ್ತಾರೆ. ಹೀಗಿರುವಾಗ ಇವನಿಗೆ ಖರ್ಚು ಮಾಡಲಿಕ್ಕೆ ಕೈಯಲ್ಲಿ ದುಡ್ಡಿಲ್ಲ. ಹೀಗಾದರೆ ಏನು ಮಾಡಬೇಕು ಅನ್ನುವಂಥ ಒಂದು ತೊಳಲಾಟದಲ್ಲಿ ಇದ್ದಾಗ ಲಾರಿಯ ಹಿಂಭಾಗದಲ್ಲಿ ಹತ್ತಿ ಇವನು ಬೆಂಗಳೂರಿಗೆ ಹೋಗ್ತಾನೆ. ಬೆಂಗಳೂರಿಗೆ ಹೋಗಿ ಅಲ್ಲಿ ಮೆಜೆಸ್ಟಿಕ್ನಲ್ಲಿ ಇಳ್ಕೊಂಡು ಅಲ್ಲಿ ಊಟಕ್ಕೂ ಕೂಡ ಗತಿ ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ಇವನು ತಿರುಗಾಡ್ತಿರ್ತಾನೆ. ಜೊತೆಗೆ ಕೈಯಲ್ಲಿಯೂ ಕೂಡ ಹಣ ಇರೋದಿಲ್ಲ, ದುಡ್ಡು ಇರೋದಿಲ್ಲ. ಹೀಗಿರುವಾಗ ಏನು ಮಾಡಲಿ, ಹಾಗೂ ನನಗೆ ಯಾವುದೇ ಒಂದು ಉದ್ಯೋಗ ಕೂಡ ಇಲ್ಲ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇದ್ದಾಗ ಅಲ್ಲೇ ಇರತಕ್ಕಂಥ ಒಬ್ಬ ಪ್ರಯಾಣಿಕನ ಒಂದು ಜೇಬನ್ನು ಇವನು ಪಿಕ್ ಪಾಕೆಟ್ ಮಾಡ್ತಾನೆ. ಪಿಕ್ ಪಾಕೆಟ್ ಮಾಡಿದಾಗ ಆ ಒಂದು ಪಿಕ್ ಪಾಕೆಟ್ ಸಮಯದಲ್ಲಿ ಇವನಿಗೆ ಸ್ವಲ್ಪ ಹಣ ಸಿಗ್ತೈತಿ. ಆ ಹಣದಲ್ಲಿ ಇವನು ಸ್ವಲ್ಪ ದಿವಸ ಹಾಗೂ ಹೀಗೂ ಜೀವನ ಮಾಡ್ತಾನೆ, ಊಟ ಮಾಡ್ತಾನೆ, ಅವನ ಬೇಡಿಕೆಗಳನ್ನು ಪೂರೈಸ್ಕೊಳ್ತಾನೆ. ಹೀಗಿರುವಾಗ ಇದೇ ಒಂದು ಸುಲಭ ಒಂದು ಮಾರ್ಗ ಜೀವನೋಪಾಯಕ್ಕೆ ಅನ್ನುವಂಥ ಒಂದು ತಾತ್ಪರ್ಯಕ್ಕೆ ಇವನು ಬರ್ತಾನೆ. ಹೀಗಿರುವಾಗ ಇಲ್ಲಿ ಕಳ್ಳಪುಟ್ಟ ಅಲ್ಲಿ ಸಣ್ಣ ಪುಟ್ಟ ಕಳ್ಳತನ ಹಾಗೂ ದರೋಡೆ, ಜೊತೆಗೆ ಪಿಕ್ ಪಾಕೆಟು, ಡ್ರಗ್ಸು, ಹೀಗೆ ಹಲವಾರು ಸಮಾಜ ಬಾಹಿರ ಕೆಲಸಗಳನ್ನು ಮಾಡ್ತಾ ಇವನು ದಿನ ಕಳೀತಿರ್ತಾನೆ. ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಡಾನ್ ಅಂತ ಮೆರೀತಾ ಇರೋವನು ಡಾನ್ ಜಯರಾಜ. ಅವನು ಸಂಪೂರ್ಣ ಬೆಂಗಳೂರನ್ನು ತನ್ನ ಕೈವಶ ಮಾಡಿಕೊಂಡು ಅಲ್ಲಿ ತನ್ನ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಾನೆ. ಹೀಗಿರುವಾಗ ಜಯರಾಜ ಹಾಗೂ ಇವನು ಕೂಡ ಮೊದಲು ಒಳ್ಳೆಯ ಸ್ನೇಹಿತರಾಗಿರ್ತಾರೆ. ಹಾಗೂ ನಮ್ಮಿಬ್ಬರಲ್ಲಿ ಜಗಳ ಬೇಡ, ನೀನು ಉತ್ತರದಲ್ಲಿ ಆಳು, ನಾನು ದಕ್ಷಿಣದಲ್ಲಿ ಆಳ್ತೀನಿ ಅನ್ನುವಂಥ ಒಂದು ವಿಷಯವನ್ನು ಚರ್ಚಿಸಿ ಅವರವರ ಒಂದು ಭಾಗವನ್ನು ಮಾಡಿಕೊಳ್ತಾರೆ. ಉತ್ತರದಲ್ಲಿ ಇವನು, ದಕ್ಷಿಣದಲ್ಲಿ ಅವನು. ಹೀಗೆ ಆ ಒಂದು ಕ್ಷೇತ್ರದಲ್ಲಿ ಇವರು ರೌಡಿಸಮು ಹಾಗೂ ಸಮಾಜ ಬಾಹಿರ ಕೆಲಸಗಳನ್ನು ಮಾಡ್ತಾ ಆ ಒಂದು ಪ್ರದೇಶಕ್ಕೇ ಬೆಂಗಳೂರಿಗೆ ಇಬ್ಬರು ಡಾನ್ಗಳಾಗ್ತಾರೆ. ಈ ಸಂದರ್ಭದಲ್ಲಿ ಅವರನ್ನು ಹಿಡಿಯೋರೇ ಯಾರೂ ಇರೋದಿಲ್ಲ. ಹೀಗಿರುವಾಗ ರಾಜಕಾರಣಿಗಳ ಒಂದು ಬೆಂಬಲವೂ ಕೂಡ ಈ ವ್ಯಕ್ತಿಗೆ ಸಿಗ್ತೈತಿ. ಸಿಕ್ಕಾಗ ಆ ಸಮಯದಲ್ಲಿ 1978ರಲ್ಲಿ ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರಿನಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ
ಇವ ಅದಕ್ಕಿಂತಲೂ ಪೂರ್ವದಲ್ಲಿ ಜಯರಾಜ್ ಹಾಗೂ ಇವನನ್ನು ಯಾವುದೋ ಒಂದು ಸಣ್ಣ ಪುಟ್ಟ ಗಲಾಟೆಗಾಗಿ ಪೊಲೀಸರು ಅಂದರೆ ಬೆಂಗಳೂರಿನ ಪೊಲೀಸರು ಅರೆಸ್ಟ್ ಮಾಡಿ ಇವರನ್ನು ಬೆಂಡಿತ್ತಾರೆ. ಆ ಸಂದರ್ಭದಲ್ಲಿ ಇವನು ವಾಪಸ್ ತನ್ನ ಶಿಕಾರಿಪುರಕ್ಕೆ ಹೋಗ್ತಾನೆ. ಅಲ್ಲಿ ಕಿರಾಣಿ ಅಂಗಡಿಯನ್ನು ಇಟ್ಕೊಂಡಿರ್ತಾನೆ. ಆ ಸಮಯದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಲೋಕಸಭೆಗೆ ಸ್ಪರ್ಧಿಸ್ತಾರೆ. ಆ ಸಂದರ್ಭದಲ್ಲಿ ರೌಡಿಗಳಿಂದಲೇ ರಾಜಕಾರಣ ಅನ್ನುವಂಥ ಒಂದು ವಾತಾವರಣ ಇತ್ತು. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ಪಕ್ಷದ ಮುಖಂಡರು ಡಾನ್ ಈ ಡಾನ್ ಬೆಂಗಳೂರಿನಲ್ಲಿ ಇಲ್ಲ, ಶಿಕಾರಿಪುರಕ್ಕೆ ಹೋಗಿದ್ದಾನೆ, ಅವನನ್ನು ಹೇಗಾದರೂ ಮಾಡಿ ಕರೆದುಕೊಂಡು ಬಂದು ಈ ಒಂದು ಚುನಾವಣೆಯಲ್ಲಿ ಅವನ ಒಂದು ಬೆಂಬಲವನ್ನು ಪಡಿಬೇಕು, ಅವನಿಂದ ನಾವು ಈ ಮತಗಳನ್ನು ಸೆಳೆಯಲಿಕ್ಕೆ ಸಾಧ್ಯ ಆಗ್ತೈತಿ ಅನ್ನುವಂಥ ಒಂದು ಉಪಾಯವನ್ನು ಹೂಡಿ ಮರಳಿ ಅವನನ್ನು ಬೆಂಗಳೂರಿಗೆ ಕರೆತಂದಾಗ ಅವನು ಆ ಸಂದರ್ಭದಲ್ಲಿ ಅವರ ಮಾತಿಗೆ ಓಗೊಟ್ಟು ಚಿಕ್ಕಮಗಳೂರಿನಲ್ಲಿ ತನ್ನ ಕುಕೃತ್ಯದ ಕೆಲಸಗಳನ್ನು ಮಾಡಿ ಅವನು ಹೇಗೋ ಇಂದಿರಾ ಗಾಂಧಿಯವರು ಆ ಸಮಯದಲ್ಲಿ ಆಯ್ಕೆ ಆಗ್ತಾರೆ. ಹಾಗಿರುವಾಗ ಅವನ ಪ್ರಭಾವವನ್ನು ಬಳಸಿಕೊಂಡಂಥ ಅವರೆಲ್ಲರೂ ಕೂಡ ಮುಂದೆ ಇವನು ಬೆಂಗಳೂರನ್ನೇ ಭೂಗತ ಲೋಕದ ಚಕ್ರವರ್ತಿಯನ್ನಾಗಿ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಬಹುದು. ಹೀಗಿರುವಾಗ ಆ ಸಂದರ್ಭದಲ್ಲಿ 1983ರಲ್ಲಿ ರಾಮಕೃಷ್ಣ ಹೆಗಡೆಯವರ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರ್ತೈತಿ. ಆ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆಯವರು ನಿಜಕ್ಕೂ ಕೂಡ ಮೌಲ್ಯಾಧಾರಿತ ರಾಜಕಾರಣಿಗಳು, ಕರ್ನಾಟಕ ಕಂಡಂಥ ಅಪರೂಪದ ಒಬ್ಬ ಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನು ಆಳ್ತಿರ್ತಾರೆ. ಆ ಸಮಯದಲ್ಲಿ ಎಲ್ಲ ರೌಡಿಗಳು ಇನ್ನು ರೌಡಿಸಮ್ ಮಾಡಬಾರ್ದು, ಬೆಂಗಳೂರು ಶಾಂತವಾಗಿರಬೇಕು, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ರೌಡಿಗಳೆಲ್ಲರನ್ನು ಹೆಡಮುರಿಗೆ ಕಟ್ಟಿ ನೀವು ಅವರನ್ನು ಒಳಗೆ ಹಾಕ್ರಿ ಅನ್ನುವಂಥ ಆದೇಶವನ್ನು ಪೊಲೀಸ್ ಇಲಾಖೆಗೆ ರಾಮಕೃಷ್ಣ ಹೆಗಡೆಯವರು ಮಾಡಿದಾಗ ಅಲ್ಲಿ ಇರ್ತಕ್ಕಂಥ ಪುಡಿ ರೌಡಿಗಳು, ಹಿರಿಯ ರೌಡಿಗಳು ಹಾಗೂ ಡಾನ್ ಅನಿಸಿಕೊಂಡವ್ರನ್ನೆಲ್ಲರನ್ನೂ ಕೂಡ ಜೈಲಿಗೆಟ್ಟಿದಾಗ ಈ ವಿಷಯ ಆ ಸಂದರ್ಭದಲ್ಲಿ ಇವನಿಗೆ ಕಾವೇರಿ ಗೆಸ್ಟ್ ಹೌಸ್ ಅಂದರೆ ಸರ್ಕಾರಿ ಗೆಸ್ಟ್ ಹೌಸ್ ಅದು, ಆ ಕಾವೇರಿ ಗೆಸ್ಟ್ ಹೌಸನ್ನೇ ಇವನು ತನ್ನ ಅಡ್ಡೆಯನ್ನಾಗಿ ಮಾಡಿಕೊಂಡಿರ್ತಾನೆ. ಅಲ್ಲಿಯೇ ತನ್ನ ಒಂದು ಎಲ್ಲ ವ್ಯವಹಾರಗಳನ್ನು ಮಾಡ್ತಿರ್ತಾನೆ. ಹೀಗಿರುವಾಗ ಈ ಒಂದು ವಿಷಯ ತಿಳಿದು ಡಾನ್ ಅವನು ರಾಮಕೃಷ್ಣ ಹೆಗಡೆಯವರ ಮಗಳಿಗೆ ಧಮಕಿ ಹಾಕ್ತಾನೆ. ಅದು ಅಶ್ಲೀಲ ಪದಗಳಿಂದ, ಅಸಭ್ಯ ಮಾತುಗಳಿಂದ ಧಮಕಿ ಹಾಕಿ, ನೀನು ಹೆಚ್ಚಿಗೆ ಏನಾದ್ರು ನಿನ್ನ ತಂದೆಗೆ ಹೇಳಿ ಸರಿಪಡಿಸದೇ ಇದ್ದರೆ ನಿನ್ನನ್ನು ನಾನು ಏನು ಮಾಡ್ತೀನೋ ನನಗೇ ಗೊತ್ತಿಲ್ಲ ಅನ್ನುವಂಥ ಒಂದು ಅಸಂವಿಧಾನಿಕ ಪದವನ್ನು ಉಪಯೋಗಿಸಿ ಅವಳನ್ನು ಹೀಯಾಳಿಸ್ತಾನೆ. ಹೀಗಿರುವಾಗ ಅದಕ್ಕೂ ಕೂಡ ಶ್ರೀ ರಾಮಕೃಷ್ಣ ಹೆಗಡೆಯವರು ಕೊನೆಗೆ ಬಗ್ಗೋದಿಲ್ಲ ಅನ್ನೋದು ಗೊತ್ತಾದ ಮೇಲೆ ಇವನೇ ವಿಧಾನಸೌಧದ 3ನೇ ಮಹಡಿಯಲ್ಲಿ ಕುಳಿತಿರ್ತಕ್ಕಂಥ ರಾಮಕೃಷ್ಣ ಹೆಗಡೆಯವರನ್ನು ಎದೆಯ ಪಟ್ಟಿಯನ್ನು ಹಿಡಿದು ಅವರಿಗೆ ಗಣ್ಣನ್ನು ತೋರಿಸಿ ನಿಮ್ಮನ್ನು ಕೊಲೆ ಮಾಡ್ತೀನಿ, ಈ ಆದೇಶವನ್ನು ಹಿಂದಕ್ಕೆ ಪಡೀರಿ ಅಂತ ಹೇಳಿದಾಗ ರಾಮಕೃಷ್ಣ ಹೆಗಡೆಯವರು ಆ ಸಮಯದಲ್ಲಿ ಸುಮ್ಮನೆ ಆಗ್ತಾರೆ. ಆಮೇಲೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಕರೆದು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಡಾನ್ಗಳಾಗಲಿ ಪುಡಿ ರೌಡಿಗಳಾಗಲಿ ಇರಬಾರ್ದು, ಇನ್ಮೇಲೆ ಬೆಂಗಳೂರು ಶಾಂತವಾಗಿರಬೇಕು ಅನ್ನುವಂಥ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿ ಇವನ ಮೇಲೆ ಯಾವುದಾದ್ರೂ ಒಂದು ಕೇಸನ್ನು ಜಡಿದು ಇವನನ್ನು ಜೈಲಿಗೆ ಅಟ್ರಿ ಅನ್ನುವಂಥ ಒಂದು ಆದೇಶವನ್ನು ಕೂಡ ಮಾಡ್ತಾರೆ. ಪೊಲೀಸರಿಗೆ ಮೌಖಿಕವಾಗಿ ಆದೇಶ ಮಾಡ್ತಾರೆ. ಹೀಗಿರುವಾಗ ಅವನಿಗೆ ಮತ್ತೆ ಭೂಗತ ಲೋಕದಲ್ಲಿ ಹೊರಳಿ ಮತ್ತೆ ಭೂಗತ ಲೋಕವನ್ನು ಎಂಟ್ರಿ ಮಾಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ತೈತಿ. ಅವನು ತುಮಕೂರಿನಲ್ಲಿ ಆಶ್ರಯ ಪಡಿತಾನೆ. ಅದೇ ತುಮಕೂರಿನಲ್ಲಿ ಅವನು ಇದ್ದಾಗ ಅವನ ರೌಡಿಸಮ್ ಸಮಯದಲ್ಲಿ ಅವನ ಸ್ನೇಹಿತರಾಗಿರ್ತಕ್ಕಂಥವರೇ ಅವನನ್ನು ಕೊಲೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದು, ಹೌದು ಈಗಲೂ ಕೂಡ ವಿಚಾರಣೆ ಹಂತದಲ್ಲಿದೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ತಿಳಿದುಕೊಂಡು ಈ ಒಂದು ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ. ಹೀಗಿರುವಾಗ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಬೇಕು, ಈ ಜೀವನ ಅನ್ನೋದು ನಿಜಕ್ಕೂ ಕೂಡ ಒಂದು ನಮಗೆ ಪಾಠ. ಆ ಪಾಠವನ್ನು ನಾವು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಬೇಕು, ಸರಿಯಾದ ರೀತಿಯಲ್ಲಿ ನಾವು ಬಾಳಬೇಕು. ಈ ಒಂದು ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಈ ಡಾನನ ಹೆಸರು ಕೊತ್ವಾಲ್ ರಾಮಚಂದ್ರ, ಬೆಂಗಳೂರನ್ನೇ ಆಳಿದ ಡಾನ್ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ನಾಡಿನ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.